ಮಾದಿಗರಂತ ಹೇಳಲಿಕ್ಕೆ ಅವಮಾನ ಪಡಿಸಿದಂತ ಕಾಲದಲ್ಲಿ, ಹಿಂಜರಿಕೆ ಪಡಿಸಿದಂತ ಕಾಲದಲ್ಲಿ, ಮಾದಿಗರಂತ ಹೇಳಿದ್ರೆ ಎಲ್ಲಿ ನಮ್ಮನ್ನ ಕೀಳಾಗಿ ಕಾಣ್ತಾರಂತ ಅಂತಿದ್ದ ಕಾಲದಲ್ಲಿ ಏನು ಕರ್ನಾಟಕ ರಾಜ್ಯದಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಳ ಮೀಸಲಾತಿ ಹೋರಾಟವನ್ನು ಕಿಚ್ಚು ಹಚ್ಚಿ ಮಾದಿಗ ದಂಡೋರ ಹೋರಾಟ ಸಮಿತಿಯನ್ನು ಕರ್ನಾಟಕ ರಾಜ್ಯದಲ್ಲಿ ಸ್ಥಾಪನೆ ಮಾಡಿದಂತ ಮಾಪಣ್ಣ ಹದನೂರು ನನ್ನ ತಂದೆಯವರು ಅವರ ಒಂದು ಜನ್ಮದಿನದ ಪ್ರಯುಕ್ತ ಅವರು ಹಾಕಿಕೊಟ್ಟಂತಹ ಒಂದು ಮಾರ್ಗದರ್ಶನದಂತೆ ಅವರ ಒಂದು ಸಿದ್ಧದಂತೆ ಹೋರಾಟವನ್ನು ನಾವು ಮುಂದುವರಿಸಿಕೊಂಡು ಹೋಗ್ತೀವಿ. ಏನು ಡಿಸೆಂಬರ್ 14, 2024ರಲ್ಲಿ ಅವರು ಏನು ಸಡನ್ ಹಾರ್ಟ್ ಅಟ್ಯಾಕ್ ಆಗಿ ಇಹಲೋಕ ತ್ಯಜಿಸಿದ್ದಾರೆ. ಅವರ ಹೋರಾಟದ ನಂತರ ನಾವು ನಾನ್ ಪೊಲಿಟಿಕಲ್ ಆಗಿ ಅವರು ಪ್ರತಿಪಾದಿಸಿಕೊಂಡು ಬಂದಂತ ಸಿದ್ಧಾಂತದಂತೆ ನಾವು ಈ ಹೋರಾಟವನ್ನು ಮುಂದುವರಿಸಿಕೊಂಡು ಹೋಗ್ತೀವಿ. ಇದಕ್ಕೆ ನಿಮ್ಮೆಲ್ಲರ ಸಹಾಯ ಸಹಕಾರ ಇರಲಿ ಅಂತ ಹೇಳಿ ಮತ್ತೊಮ್ಮೆ ನಿಮ್ಮೆಲ್ಲರಲ್ಲಿ ನಾನು ವಿನಂತಿ ಮಾಡ್ಕೊತೀನಿ. 2 ಇಯರ್ಸ್ ಆಯ್ತು ಸರ್, 2 ವರ್ಷ ಆಯ್ತು ಅವ್ರು ತೀರ್ಕೊಂಡು. ಅವ್ರು ಹೇಳ್ತಿದ್ರಲ್ಲ, ಅನ್ನದಾನ ಮಾಡ್ಬೇಕು, ಜನರಿಗೆ ಊಟ ಮಾಡಿಸ್ಬೇಕಪ್ಪ, ಬಡವರು ಕಷ್ಟ ಸುಖದಲ್ಲಿ ನಾವು ಭಾಗಿಯಾಗಬೇಕಂತ ಹೇಳಿದ್ರು. ಅವ್ರದ್ದು ಹೇಳಿದಂತ ಸಿದ್ಧಾಂತಕ್ಕೆ ನಾವು ಹೋರಾಟವನ್ನ ಅವ್ರು ಪ್ರತಿಪಾದಿಸಿದಂತ ಹಾದಿಯಲ್ಲೇ ಮುಂದುವರ್ಸ್ಕೊಂಡು ಹೋಗ್ತೀವಿ ಸರ್. ಪ್ಲೀಸ್ ಅದಕ್ಕೆಲ್ಲ ನಿಮ್ಮ ಸಹಾಯ ಸಹಕಾರ ಇರಲಿ ಅಂತ ಕೊಡ್ತೀವಿ. ಪ್ರಭಾಕರ್, ಮಾಪಣ್ಣ ಹದನೂರು. ಮಾಪಣ್ಣ ಹದನೂರು ಅಣ್ಣವ್ರದ್ದು ಒಂದು ಹುಟ್ಟುಹಬ್ಬದ ಸಂದರ್ಭದಲ್ಲಿ ಅವರು ಈ ಒಳ ಮೀಸಲಾತಿಯನ್ನು ಮಾದಿಗ ದಂಡೋರ ಹೋರಾಟ ಸಮಿತಿ ಈ ಒಳ ಮೀಸಲಾತಿಯನ್ನು ಮೊಟ್ಟ ಮೊದಲಿಗೆ ಕರ್ನಾಟಕ ರಾಜ್ಯದಲ್ಲಿ ಸ್ಥಾಪನೆ ಮಾಡಿ ಈ ಮಾದಿಗರಿಗೆ ಒಂದು ಶಕ್ತಿ ತುಂಬಿದಂಥ ಮಾಪಣ್ಣ ಹದನೂರು ಅಣ್ಣವರ ಒಂದು ನೆನಪು ನಾವು ಯಾವತ್ತೂ ಮೆರೆಯಲಾರದಂಥದ್ದು ಒಂದು ನೆನಪಾಗಿದೆ. ಇವತ್ತು ಒಳ ಮೀಸಲಾತಿ ಸಂಪೂರ್ಣವಾಗಿ ಜಾರಿ ಆಗಲಿಕ್ಕೆ ಈ ಕರ್ನಾಟಕ ಸರ್ಕಾರದಲ್ಲಿ ಸಂಪೂರ್ಣವಾದಂಥ ಅಣ್ಣವರ ಮಾಪಣ್ಣ ಹದನೂರು ಅವ್ರದ ತುಂಬಾ ಅಪಾರ ಕೊಡುಗೆ ಇದೆ ಅಂತ ನಾ ಈ ಸಂದರ್ಭದಲ್ಲಿ ನಾ ಹೇಳಕ್ ಇಷ್ಟಪಡ್ತೇನೆ. ಈ ಒಳ ಮೀಸಲಾತಿ ಒಂದು ಏನಾರ ಒಂದು ಕೊಡುಗೆ ಇದೆ ಅಂದ್ರ ಇವತ್ತಿನ ದಿನ ಜಾರಿ ಆಗ್ಲಿಕ್ಕೆ ಒಂದು ಸರ್ಕಾರ ಬದ್ಧವಾಗಿದೆ ಅಂದ್ರ ಮಾಪಣ್ಣ ಹದನೂರು ಅವ್ರದ ಒಂದು ಪರಿಶ್ರಮ ಅಂತ ಇವತ್ತಿನ ಸಂದರ್ಭದಲ್ಲಿ ಹೇಳಿ, ಈ ಮುಂದಿನ ಒಳ ಮೀಸಲಾತಿ ಜಾರಿ ಆದ್ರೂ ಮಾಪಣ್ಣವರ ಒಂದು ಕೃಪಾಶೀರ್ವಾದ ನಮ್ಮ ಮಾದಿಗ ಸಮಾಜಕ್ಕೆ ಇರ್ತದಂತ ಸಂದರ್ಭದಲ್ಲಿ ಹೇಳ್ತಾ ನಾನು ಒಂದು 4 ಮಾತುಗಳನ್ನು ಆಡ್ಕೊಟ್ಟದಕ್ಕೆ ನಾನು ಧನ್ಯವಾದ ಹೇಳ್ತೀನಿ. ಜೈ ಮಾದಿಗ. ನನ್ನ ಹೆಸರು ಚಂದ್ರಕಾಂತ್ ಸುಗಾರ್ಕರ್ ಅಂತ, ಮಾದಿಗ ದಂಡೋರ ಜಿಲ್ಲಾಧ್ಯಕ್ಷರು, ಕಲಬುರಗಿ. ಮಾಪಣ್ಣ ಹದನೂರು ಅವರು 1997ರಲ್ಲಿ ಮೀಸಲಾತಿಯಲ್ಲಿ ಸಂಪೂರ್ಣವಾಗಿ ಅನ್ಯಾಯ ಅಂತ ತಿಳ್ಕೊಂಡು ಪ್ರತ್ಯೇಕ ಮೀಸಲಾತಿ ಕೊಡಬೇಕಂತ 1997ರ ಅಂದಿನ ಮುಖ್ಯಮಂತ್ರಿ JH ಪಟೇಲ್ ಅವರಿಗೆ ಮನವಿ ಪತ್ರ ಕೊಡುವ ಮೂಲಕ ಬೆಂಗಳೂರಿನಲ್ಲಿ ಪ್ರಾರಂಭಗೊಳಿಸಿದರು. ಇಂದಿನವರೆಗೆ ಅನೇಕ ಹೋರಾಟಗಳು ಮಾಡಿದ್ರು, ಯಾವ ಸರ್ಕಾರಗಳು ಸ್ಪಂದಿಸ್ತಾ ಇಲ್ಲ. ಕೇವಲ ನಾಮಕೆ ವ್ಯವಸ್ಥೆ ಅಂತ ಆಯೋಗ ಮಾಡ್ತಾರೆ ಮತ್ತು ಅದನ್ನ ಮೂಲೆಗೂ ಮಾಡೋ ಪರಿಸ್ಥಿತಿ ಮಾಡ್ತಾ ಇದ್ದಾರೆ. ಅದಕ್ಕೆ ನಮ್ಮ ಸಮಾಜ ಸಂಪೂರ್ಣ ಅನ್ಯಾಯ ಆಗಿದೆ. 2004ರಲ್ಲಿ ಧರ್ಮಸಿಂಗ್ ಅವರು ಸದಸ್ಯ ಆಯೋಗ ರಚನೆ ಮಾಡಿದ್ರು. ಅದು ವರದಿ ಜಾರಿಗೆ ತರೋದು ಬಿಟ್ಟು ಮತ್ತೆ ನಾಗಮಂದ ಆಯೋಗ ಜಾರಿಗೆ ಮಾಡಿದ್ರು. ಮತ್ತು ಇದು ಅದು ಆ ವರದಿನೂ ಅವೈಜ್ಞಾನಿಕ ಅಂತ ಹೇಳ್ತಾರ, ಸದಸ್ಯ ಆಯೋಗ ವೈಜ್ಞಾನಿಕ ಅಂತ ಹೇಳ್ತಾರ. ಮತ್ತು ನ್ಯಾಯ ಪ್ರಸಾದ ಯಾವಾಗ ಇದೆಲ್ಲ ಸುಳ್ಳು ಹೇಳೋದನ್ನು ಬಿಟ್ಟು ಈ ಮುಂದಿನ 16ನೇ ತಾರೀಕು ಇರ್ತಕ್ಕಂಥ ಕ್ಯಾಬಿನೆಟ್ನಲ್ಲಿ ನಾಗಮೋಹನ್ ವರದಿ ಅನುಸಾರವಾಗಿ ಒಳ ಮೀಸಲಾತಿ ಜಾರಿಗೆ ಮಾಡ್ಬೇಕಂತ ನಾವು ಆಗ್ರಹ ಮಾಡ್ಬಿಟ್ಟೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ.